ಎಲ್ಲರಿಗೂ ನಮಸ್ಕಾರಗಳು. ನವಪಂಚಮ ರಾಜಯೋಗ 2026 ಈ 5 ರಾಶಿಯವರ ಜೀವನದಲ್ಲಿ ಬುಧನ ಬಲ ಸಂಪತ್ತಿನ ಸುದೆ. ಶನಿ ಬುಧನ ಸಂಯೋಗ 2026 ಶನಿ ಬುಧನಿಂದ ಮೀನ ರಾಶಿಯಲ್ಲಿ ನವಪಂಚಮ ಯೋಗ ರೂಪುಗೊಳ್ಳುವುದು. ಈ ಯೋಗ ಕೆಲ ರಾಶಿಯವರಿಗೆ ಸಂಪತ್ತು, ಸೌಕರ್ಯ ಹಾಗೂ ಸೌಲಭ್ಯಗಳನ್ನು ಕರುಣಿಸುವುದು. ಹಾಗಾದರೆ ಈ ರಾಶಿಗಳು ಯಾವುವು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ಮಿಥುನ ರಾಶಿ. ಮಿಥುನ ರಾಶಿಯ 10ನೇ ಮನೆಯಲ್ಲಿ ಶನಿ ಬುಧ ಸಂಯೋಗವಾಗಲಿದೆ. ಇದು ನಿಮಗೆ ಅನಿರೀಕ್ಷಿತ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಲು ಅನುವು ಮಾಡಿಕೊಡುವುದು. ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಉದ್ಯಮಿಗಳು ಈ ಸಮಯದಲ್ಲಿ ಪ್ರಗತಿಯನ್ನು ಅನುಭವಿಸುವವರು. ಇದರ ಪರಿಣಾಮವಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡುಬರಲಿದೆ. ಅಲ್ಲದೆ ವೈಯಕ್ತಿಕ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಹೆಚ್ಚಾಗುವುದರಿಂದ ಸಂಬಂಧಗಳು ಬಲಗೊಳ್ಳುತ್ತವೆ. ಬುಧನ ವಿಶೇಷ ಅನುಗ್ರಹದಿಂದಾಗಿ ನಿಮ್ಮ ಬುದ್ಧಿವಂತಿಕೆ ಹಾಗೂ ಜಾಣ್ಮೆ ಕೂಡ ವೃದ್ಧಿಯಾಗಲಿದೆ. ಮಾರ್ಕೆಟಿಂಗ್, ಮಾಧ್ಯಮ, ಗಣಿತ ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರು ಈ ಸಮಯದಲ್ಲಿ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವರು. ಬುಧನ ಕೃಪೆಯಿಂದಾಗಿ ಈ ಸಮಯದಲ್ಲಿ ನಿಮ್ಮ ಕೌಶಲ್ಯ ಹಾಗೂ ಜ್ಞಾನ ಉತ್ತುಂಗದಲ್ಲಿರುವುದು. ಇದನ್ನು ನಿಮ್ಮ ಪ್ರಗತಿ ಮತ್ತು ಯಶಸ್ಸಿಗೆ ಬಳಸಿಕೊಳ್ಳುವುದು ಪ್ರಯೋಜನಕಾರಿ. ಒಟ್ಟಾರೆಯಾಗಿ ಈ ಅವಧಿಯಲ್ಲಿ ಆರ್ಥಿಕ ಬಲವನ್ನು ತುಂಬಲಿದ್ದಾರೆ. ಇನ್ನು ಎರಡನೇದಾಗಿ ಕಟಕ ರಾಶಿ. ಕಟಕ ರಾಶಿಯವರಿಗೆ 9ನೇ ಮನೆಯಲ್ಲಿ ಶನಿ ಬುಧ ಸಂಯೋಗವಾಗಲಿದೆ. ಇದು ಕಟಕ ರಾಶಿಯ ಬಾಳನ್ನು ಬಂಗಾರವಾಗಿಸುವುದು. ವಿಶೇಷವಾಗಿ ಈ ರಾಶಿಯವರಿಗೆ ಇದ್ದ ಆರ್ಥಿಕ ಚಿಂತೆಗಳು ದೂರವಾಗಲಿದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಭರಿಸಬೇಕಿದ್ದ ಹಣ ಹೊಂದಿಸಲು ನೀವು ಯಶಸ್ವಿಯಾಗುವಿರಿ. ಮಕ್ಕಳು ಹಾಗೂ ಕುಟುಂಬದ ಭವಿಷ್ಯಕ್ಕಾಗಿ ದೀರ್ಘಕಾಲದ ಹಣಕಾಸಿನ ಯೋಜನೆಗಳು ಪೂರ್ಣಗೊಳ್ಳುತ್ತವೆ. ಅಷ್ಟೇ ಅಲ್ಲದೆ ಮನೆ, ವಾಹನ ಹಾಗೂ ಚಿನ್ನಾಭರಣ ಖರೀದಿ ಮಾಡುವ ನಿಮ್ಮ ಕನಸು ನನಸಾಗುವುದು. ಇನ್ನು ಮೂರನೇದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸಮಸ್ತಪ್ಪದಲ್ಲಿ ಬುಧ ಹಾಗೂ ಶನಿ ಒಟ್ಟಾಗಿ ಸೇರಿ ನವಪಂಚಮ ಯೋಗವನ್ನು ರೂಪಿಸಲಿದ್ದಾರೆ. ಈ ಯೋಗ ಕನ್ಯಾ ರಾಶಿಯವರ ಬಾಳನ್ನು ಬಂಗಾರವಾಗಿಸುವುದು. ಈ ಅವಧಿಯಲ್ಲಿ ವೃತ್ತಿಪರ ಬೆಳವಣಿಗೆ, ಆರ್ಥಿಕ ಲಾಭ, ಸಂತೋಷ, ನೆಮ್ಮದಿ ಜೀವನದಲ್ಲಿ ಹೆಚ್ಚಾಗುವುದು. ಈ ರಾಶಿಯ ಶ್ರಮಿಕರಿಗೆ ಲಾಟರಿಯಿಂದ ಲಾಭವಾಗುವ ಲಕ್ಷಣಗಳು ಇವೆ. ಈ ಸಮಯದಲ್ಲಿ ಕಾನೂನು ವಿಷಯಗಳಿಗೆ ತುಂಬ ಅನುಕೂಲಕರವಾಗಿರುತ್ತದೆ. ನಿಮ್ಮ ಪರವಾಗಿ ತೀರ್ಪು ಬರುವ ಸಾಧ್ಯತೆಗಳು ಹೆಚ್ಚು. ಇದು ನಿಮಗೆ ಜೀವನದಲ್ಲಿ ಭದ್ರತೆ ಮತ್ತು ವಿಶ್ವಾಸವನ್ನು ನೀಡುವುದು. ಉದ್ಯಮಿಗಳಿಗೆ ಈ ಸಂಯೋಗ ಪ್ರಮುಖ ಯೋಜನೆಗಳಲ್ಲಿ ಯಶಸ್ಸನ್ನು ತಂದುಕೊಡುವುದು. ಅಲ್ಲದೆ ಸ್ವಂತ ವ್ಯಾಪಾರದಲ್ಲಿ ಬೆಳವಣಿಗೆಯನ್ನು ಸಾಧಿಸಲು ಅನುವು ಮಾಡುತ್ತದೆ. ಇದು ನಿಮ್ಮ ಜೀವನದಲ್ಲಿ ಪ್ರಗತಿ ಒಂದು ಅದ್ಭುತ ಕ್ಷಣವಾಗಿದೆ. ಆರ್ಥಿಕವಾಗಿ ಇದು ಅನಿರೀಕ್ಷಿತ ಹಣಕಾಸಿನ ಲಾಭವನ್ನು ಮತ್ತು ಹಿಂದೆ ಸಿಲುಕಿಕೊಂಡಿದ್ದ ಹಣದ ಮರುಪಡೆಯನ್ನು ಸಮಯ. ಇದಲ್ಲದೆ ಇಂದಿನ ಹೂಡಿಕೆಗಳು ಅನಿರೀಕ್ಷಿತ ಲಾಭವನ್ನು ನೀಡಬಹುದು. ಇನ್ನು ನಾಲ್ಕನೇದಾಗಿ ಧನುರಾಶಿ. ಧನುರಾಶಿಯವರಿಗೆ ಶನಿ ಬುಧನ ಸಂಯೋಗ ಧನುರಾಶಿಯ 4ನೇ ಮನೆಯಲ್ಲಿ ಸಂಭವಿಸಲಿದೆ. ಈ ಸಂಯೋಗದಿಂದಾಗಿ ಧನುರಾಶಿಯವರ ಆರ್ಥಿಕ ಜೀವನ ಚೇತರಿಸಿಕೊಳ್ಳುವುದು. ನೆನಗುದ್ದಿಗೆ ಬಿದ್ದಿರುವ ಕಾರ್ಯಗಳು ಮತ್ತೆ ಅಭಿವೃದ್ಧಿಗೊಳ್ಳುತ್ತವೆ. ಈ ಸಮಯದಲ್ಲಿ ಮಾಡಿದ ಕಾರ್ಯಗಳಿಂದ ಸಾಕಷ್ಟು ಲಾಭ ಸಿಗುವುದು. ಕುಟುಂಬ ಸಂತೋಷ, ದಾಂಪತ್ಯದಲ್ಲಿ ನೆಮ್ಮದಿ, ವಿದ್ಯಾರ್ಥಿಗಳಿಗೆ ಬಯಸಿದ ಸೀಟ್ ಪಡೆಯಲು ಅನುಕೂಲಕರವಾದ ಸಮಯ. ಹಿಂದೆ ಮಾಡಿದ ತಪ್ಪುಗಳನ್ನು ತಿದ್ದಿಕೊಳ್ಳುವುದರಿಂದ ಜೀವನದಲ್ಲಿ ಎದುರಾಗುವ ಸವಾಲುಗಳನ್ನು ಎದುರಿಸುವ ಶಕ್ತಿ ಹೆಚ್ಚಾಗಲಿದೆ. ಉದ್ಯೋಗದಲ್ಲಿ ಹೊಸ ಯೋಜನೆಗಳಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗುವುದು. ಈ ರಾಶಿಯ ನವವಿವಾಹಿತರ ವಿವಾಹವು ಯೋಗವೂ ಇದೆ. ಇನ್ನು 5ನೇದಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ 5ನೇ ಮನೆಯಲ್ಲಿ ಬುಧ ಶನಿ ಯೋಗವಾಗಲಿದೆ. ಇದು ವೃಶ್ಚಿಕ ರಾಶಿಯವರಿಗೆ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವುದು. ಈ ಗ್ರಹಗಳ ಸಂಯೋಗ ಆಸ್ತಿ, ವಾಹನ ಮತ್ತು ಹೊಸ ಮನೆಯಲ್ಲಿ ಖರೀದಿಸಲು ಅವಕಾಶವನ್ನು ಒದಗಿಸುವ ಮೂಲಕ ಐಷಾರಾಮಿ ಜೀವನವನ್ನು ನೀಡಲಿದೆ. ನವಪಂಚಮ ಯೋಗದಿಂದ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ. ಆರ್ಥಿಕವಾಗಿ ಈ ಅವಧಿಯಲ್ಲಿ ಬಹಳ ಭರವಸೆಯಿಂದ ಕೂಡಿರುತ್ತದೆ. ಪೂರ್ವಜರ ಆಸ್ತಿ ಮೇಲಿನ ವಿವಾದ ಮತ್ತು ಸಾಲದ ಸಮಸ್ಯೆಗಳು ಗಮನಾರ್ಹವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ.
ನಿಮ್ಮ ಹಣಕಾಸಿನ ಯೋಜನೆಗಳು ಯಶಸ್ವಿಯಾಗುವ ಲಕ್ಷಣಗಳು ಇವೆ. ಇದು ನಿಮ್ಮ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸಿ ನಿಮ್ಮ ಉಳಿತಾಯವನ್ನು ತ್ರಿಗುಣವಾಗಿಸುವುದು. ಈ ಸಕಾರಾತ್ಮಕ ಬದಲಾವಣೆಗಳು ನಿಮಗೆ ದೀರ್ಘಾವಧಿಯ ಗುರಿಗಳನ್ನು ಪೂರೈಸಲು ಸಹಾಯ ಮಾಡಲಿದೆ. ಈ ಮೇಲೆ ಹೇಳಿರುವ 5 ರಾಶಿಗಳಿಗೆ 2026ರಿಂದ ಅದೃಷ್ಟವೋ ಅದೃಷ್ಟ. ಹಾಗೆ ಈ ರಾಶಿಯವರು ಯಾರೆಲ್ಲ ಇದ್ದಾರೆ ಅವರಿಗೆ ತಪ್ಪದೇ ಈ ವಿಡಿಯೋವನ್ನು ಶೇರ್ ಮಾಡಿ.